ಬೇಲೂರು ತಾಲೂಕಿನ ರೈತ ಬಂಧುಗಳಿಗೆ ಶುಂಠಿ ಕೃಷಿ ಬಗ್ಗೆ ಮಾಹಿತಿ. ಇವರು ಕೋನೇರ್ನು ಗ್ರಾಮದ ದೇವಣ್ಣ ಅಂತೇಳಿ ಗಣೇಶಪ್ಪ ಅವ್ರ ಮಗ. ಎಷ್ಟು ಎಕರೆ ಶುಂಠಿ ಮಾಡಿದಾರ ದೇವಣ್ಣ? 2 ಎಕರೆ ಶುಂಠಿ ಮಾಡಿದ್ದಾರೆ. ನಾವು ಇಲ್ಲಿ ತನಕ ಅತಿಯಾದ ಎಲೆ ಚುಕ್ಕಿರೋಗ ಮತ್ತೆ ಹಳದಿ ರೋಗಕ್ಕೆ ಶುಂಠಿಗೆ 2 ಸಲ ಔಷಧಿ ಕೊಟ್ಟಾಗಿದೆ. ರೈತರು ಅದೇ ಗ್ರಾಮದಲ್ಲಿ ತುಂಬಾ ಜನದ್ದು ಶುಂಠಿ ಬೆಳೆ ಪೂರ್ತಿ ಸಂಪೂರ್ಣವಾಗಿ ಔಷಧಿ ಹೊಡೆದಿರೋ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ನಮ್ಮ ಅಂಗಡಿಯಲ್ಲಿ 2 ಬಾರಿ ಔಷಧಿ ಕೊಟ್ಟಿದ್ರಿ. ದೇವಣ್ಣ, ಧರ್ಮಪ್ಪ ಮತ್ತೆ ಇನ್ನೊಬ್ಬರ ಹೆಸರೇನು 3-4 ಜನಕ್ಕೆ ನಾವು ಔಷಧಿ ಕೊಟ್ಟಿದ್ವಿ. ದೇವಣ್ಣ ಅವರು 2 ಎಕರೆ ಶುಂಠಿ ಮಾಡಿದ್ದಾರೆ. ನಾವು ಕೊಟ್ಟಂತ ಔಷಧಿ ಯಾವ ಪ್ರಮಾಣದಲ್ಲಿ ಯಾವ ಗುಣಮಟ್ಟದಲ್ಲಿ ಕೆಲಸ ಮಾಡಿದೆ ಅಂತ ದೇವಣ್ಣವರೇ ನಿಮಗೆ ರೈತರಿಗೆ ಬೇಲೂರು ತಾಲೂಕಿನ ರೈತ ಬಂಧುಗೆ ತಿಳಿಸ್ಕೊಡ್ತಾರೆ. ದೇವಣ್ಣ, ಒಂದು ಬೇಲೂರು ತಾಲೂಕಿನ ರೈತ ಬಂಧುಗಳಿಗೆ ಔಷಧಿ ಗುಣಮಟ್ಟ, ನಮ್ಮ ಸರ್ವಿಸ್ ಬಗ್ಗೆ ಒಂದು 4 ಮಾತಾಡ್ಬೇಕಾಗಿ ಕೇಳ್ಕೊಂತೀನಿ. ಒಂದು ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ಒಳ್ಳೆ ಔಷಧಿ ಅಂದ್ರೆ ಒಂದು 3 ಸ್ಪ್ರೇ ಮಾಡಿದ್ದೀನಿ ಇವ್ರ ಹತ್ರನೇ ಎಲ್ಲ ಸ್ಟಾರ್ಟಿಂಗ್ ಇಂದ ನಾವು ಔಷಧಿ ತಗೊಂಡಿದ್ದೀವಿ. ಒಳ್ಳೆ ಔಷಧಿ ಕೊಟ್ಟಿದ್ದಾರೆ. ಒಳ್ಳೆ ಔಷಧಿ ಕೊಟ್ಟಿದ್ದೀವಿ. ಚೆನ್ನಾಗಿದೆ ಕ್ವಾಲಿಟಿ. ಏನಾದ್ರು ಸ್ವಲ್ಪ ಡ್ಯಾಮೇಜ್ ಆಗಿದೆಯಾ ದೇವಣ್ಣವರೇ? ಮತ್ತೆ ನಿಮ್ಗೆ ಏನಾದ್ರು ಔಷಧಿ ಕಾಸ್ಟ್ಲಿ ಅನ್ಸಿದ್ಯಾ? ಏನಾದ್ರು ತುಂಬಾ ದುಬಾರಿ ಅನ್ಸಿದ್ಯಲ್ಲ? 10,000 ರೂಪಾಯಿ 4 ಬ್ಯಾರ್ಲೆಗೆ. ಈಗ ಎಷ್ಟೋ ಜನ ಬೇಲೂರಿಂದ ಕುಶಾಲನಗರ ಔಷಧಿ ತಗೊಂಡೋಗಿ ಬಂದು ಔಷಧಿ ಮನೆ ಒಬ್ರು ನಮ್ಮ ಸ್ನೇಹಿತರು ಬಂದಿದ್ರು, ಗೆಂಡಳ್ಳಿ ಭಾಗದವರು 32,000 ರೂಪಾಯಿ ಕೊಟ್ಬಿಟ್ಟು 10 ಬ್ಯಾರ್ಲೆಗೆ ಔಷಧಿ ತಂದಿದ್ರು. ನಾವು ಇವರಿಗೆಲ್ಲ ಔಷಧಿ ಕೊಡ್ತಾ ಇದೀವಿ. ನಿಮ್ಗೆ ಏನ್ ಅನ್ಸುತ್ತೆ? ನಾವು ಕೂಡ ಸರ್ವಿಸ್ ಮುಂದೆ ಕುಶಾಲನಗರಕ್ಕೆ, ಸೋಮವಾರಪೇಟೆಗೆ, ಆ ಕೊಡಗು ಔಷಧಿ ಅಂಗಡಿಗೆ ಹೋಗ್ಬೇಕು ಅನ್ಸುತ್ತಾ? ಜಾಸ್ತಿ ಕೊಡ್ಬೇಕಾಗ್ತದೆ. ಈಗ ಏನಾಗಿದೆ ಅಂದ್ರೆ ರೋಗಕ್ಕೆ ಜಾಸ್ತಿ ಒತ್ತು ಕೊಟ್ಟಿರೋದ್ರಿಂದ ಬೆಳವಣಿಗೆ ಕೊಟ್ಟಿಲ್ಲ. ಮುಂದಕ್ಕೆ ಒಳ್ಳೆ ಗುಣಮಟ್ಟದ ಔಷಧಿನ ಬೆಳವಣಿಗೆ ಕೊಡ್ತೀವಿ. ಬೇಲೂರು ತಾಲೂಕು ರೈತ ಬಂಧುಗಳು ತುಂಬಾ ದೂರದ ಪ್ರಯಾಣ ಮಾಡಿ ಔಷಧಿಗಳನ್ನ ತಗೊಳ್ಳೋದನ್ನ ನಿಲ್ಲಿಸಬೇಕು. ನಾವು ನಮ್ಮ ತಾಲೂಕಿನಲ್ಲಿ ಶುಂಠಿ ಬೆಳೀತಾರೆ, ನಮ್ಗೆ ವ್ಯಾಪಾರ ಮಾಡ್ತಾರೆ ಅಂತ ನಾವು ಒಳ್ಳೆ ಗುಣಮಟ್ಟದ ಔಷಧಿ ಕೊಡ್ತಾ ಇದೀವಿ. ದಯಮಾಡಿ ಪ್ರತಿಯೊಬ್ಬರು ರೈತರು ದಾಸೇಗೌಡ ಪ್ಲಾಂಟೇಶನ್ ಸರ್ವಿಸಸ್ಗೆ ಒಂದ್ಸರಿ ವಿಸಿಟ್ ಮಾಡಿ ಔಷಧಿ ತಗೊಂಡು ಅವ್ರದ್ದು ಬೆಳೆ ಯಾವ ಗುಣಮಟ್ಟದಲ್ಲಿ ಬರ್ತದೆ ಅಂತ ಅವರು ತಿಳ್ಕೋಬೇಕಾಗಿ ಕೇಳ್ತಾರೆ.